Hi guys, welcome back to my channel. So ಈ ವಿಡಿಯೋ ಚಾಲೆಂಜ್ ಆ್ಯಕ್ಸೆಪ್ಟ್ ಮಾಡಿರೋದು ಒಂದು ವಿಡಿಯೋ. ಸೊ ನನಗೆ ಫಸ್ಟ್ ಕಮೆಂಟ್ ಬಂದಿದ್ದೆ, ಅಕ್ಕ ಸ್ಯಾರಿಲಿ ನೀವು 24 ಅವರ್ಸ್ ಅಂದರೆ ಒಂದು ದಿನ ಪೂರ್ತಿ ಸ್ಯಾರಿ ವೇರ್ ಮಾಡಿ ಕೆಲಸ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ಆ ಚಾಲೆಂಜ್ನ ನಾನು ಮಾಡ್ತಾಯಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಆ ವಿಡಿಯೋ ಪೂರ್ತಿ ನಾನು ಸ್ಯಾರಿ ವೇರ್ ಮಾಡೇ ಇರ್ತೀನಿ. ಆ್ಯಂಡ್ ಬೆಳಗ್ಗೆ ಒಂದು ಸ್ವಲ್ಪ 1 ಅವರ್ ಮಾತ್ರ ನಾನು ಒಂದು ಸ್ವಲ್ಪ ನೈಟ್ ಪ್ಯಾಂಟ್ ನೈಟ್ ವೇರಲ್ಲಿದ್ದೀನಿ. ತಿಂಡಿ ಎಲ್ಲ ಮಾಡಬೇಕಲ್ಲ, ಬೆಳಗ್ಗೆ ಬೇಗ ಸ್ಕೂಲಿಗೆ ಕಳಿಸ್ಬೇಕಲ್ಲ. ನಾನು ಸ್ಯಾರಿ ವೇರ್ ಮಾಡಿಕೊಂಡು ಎಲ್ಲ ರೆಡಿ ಹಾಕ್ಕೊಂಡು ಕೂತ್ಕೊಂಡ್ರೆ ಪ್ರಕೃತಿಗೆ ಲೇಟ್ ಆಗಿಬಿಡುತ್ತೆ ತಿಂಡಿಗೆ ಎಲ್ಲ. ಸೊ ಹಾಗಾಗಿ ತಿಂಡಿ ಒಂದು ಎಕ್ಸೆಪ್ಷನಲ್ ಬಿಟ್ಟು ಇನ್ನೆಲ್ಲ ಕೆಲಸಗಳ್ನು ನಾನು ಸ್ಯಾರಿಲೇ ಮಾಡ್ತೀನಿ. ಚೆನ್ನಾಗಿರುತ್ತೆ ನೋಡಿ. ಇಡೀ ದಿನ ನನ್ನ ಸ್ಯಾರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಚೆನ್ನಾಗಿತ್ತಾ, ಹೆಂಗಿತ್ತು ಅಂತ ನಾನು ಕೊನೆಗೆ ಹೇಳ್ತೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಂಡಿಗೆ ಎಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ಶುಕ್ರವಾರ ಬೇರೆ. ಸೊ ಆ್ಯಸ್ ಯೂಶ್ವಲ್ ಇದು ಪಡ್ಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು. ಇದೆಲ್ಲ ಮಿಕ್ಸಿಗೆ ಹಾಕಿದ್ದೆ. ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಸಪ್ರೇಟಾಗಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಿಂದಕ್ಕೆ ತಿರುಗಿಸ್ತೀನಿ ಮಿಕ್ಸಿನ. ಅದೇ ಇದು ತಿರುಗಿಸೋದಿರುತ್ತಲ್ಲ ಅದು ಹಿಂದಕ್ಕೆ ಅಂತೀನಿ. ಅದು ಇಷ್ಟು ಜಾಸ್ತಿ ಕಚ್ಚಾಪಿಚ್ಚಿ ಅಂತ ಪೇಸ್ಟ್ ಥರ ಆಗೋದಿಲ್ಲ. ಈ ರೀತಿ ಆದರೆ ಸಾಕು, ಚೆನ್ನಾಗಿರುತ್ತೆ. ಬರೀ ಪ್ಲೇನ್ ಪಡ್ಡು ತಿನ್ನೋದಕ್ಕಿಂತ ಈ ರೀತಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪಡ್ಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕಂಪ್ಲೀಟ್ಲಿ ಇದಾಯಿತು. ಪಡ್ಡುಗೆ ಅಂತಲೇ ಇದು ಮಾಮೂಲಿ ಅಕ್ಕಿ ಇದನ್ನು ಹಾಕಿ ರುಬ್ಕೊಂಡಿರೋದು. ಸೊ ಹಾಗೆ ಪ್ರಕುಲ್ಗೆ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ಕಳಿಸ್ತೀನಿ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಪಡ್ಡು ಕೂಡ ರೆಡಿ ಮಾಡ್ತಾಯಿದ್ದೀನಿ ಅವನಿಗೆ. ಸೊ ಪಡ್ಡು ಜೊತೆಗೆ ಚಟ್ನಿ ಅದೊಂದೇ ಚೆನ್ನಾಗಿರೋದು. ಇನ್ನು ಬಿಟ್ಟರೆ ಮಸಾಲೆ ಸಾಂಬಾರುಗಳು ಚೆನ್ನಾಗಿರುತ್ತೆ. ಪಡ್ಡು ಚೆನ್ನಾಗಿರುತ್ತೆ ಬಿಸಿಯಾಗಿ ತಿಂದರೆ. ಅದು ಈ ಕ್ಲೈಮೇಟಲ್ಲಿ ತಿಂದರೆ ಸೂಪರಾಗಿರುತ್ತೆ. ಸೊ ಪಡ್ಡು ಕೂಡ ರೆಡಿ ಆಗೋಯ್ತು. ಇದರಲ್ಲಿ ಒಂದೇ ಸಲ 11 ಪಡ್ಡು ಆಗುತ್ತೆ. ಸೊ ಬೇಗನೆ ಆಗೋಗುತ್ತೆ. ಸೊ ಯಾವಾಗಲೂ ದೋಸೆ ಮಾಡಿ ಹಿಟ್ಟು ಮಿಕ್ಕಿದಾಗ ಪಡ್ಡು ಮಾಡ್ತಾಯಿದ್ದೆ. ಬಟ್ ಈ ಸಲ ಪಡ್ಡುಗೆ ಅಂತಲೇ ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಈ ರೀತಿ ಮಾಡಿದ್ದು. ಇವಾಗ ದೋಸೆಗೆಲ್ಲ ನವಣೆ, ಮಿಲೆಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ದೋಸೆ ಮಾಡೋದಕ್ಕೆ. ಬಟ್ ಮಿಲೆಟ್ಸಲ್ಲಿ ಪಡ್ಡು ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಮೆತ್ತಗೆ ಇರುತ್ತೆ. ಸೊ ಪ್ರಕುಲ್ ಬಾಕ್ಸ್ ಕೂಡ ರೆಡಿ ಆಯಿತು. ಪಡ್ಡು, ಚಟ್ನಿ, ಒಂದು ಬಾಕ್ಸಿಗೆ ಫ್ರೂಟ್ಸು ಆ್ಯಂಡ್ ಇನ್ನೊಂದು ಬಾಕ್ಸ್ಗೆ ರಸ್ಕ್ ಮತ್ತು ಫ್ರೈ ಮಾಡಿರೋವಂಥದ್ದು ಗೋಡಂಬಿ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಕಾಲು ನೋಯ್ತಾಯಿತ್ತು ನನಗೆ. ನೆನ್ನೆಯಿಂದನೂ ಸ್ವಲ್ಪ ಜಾಸ್ತಿ ಕೆಲಸ ಆಗೋಗ್ಬಿಡ್ತು. ಹಾಗಾಗಿ ಆ ಕೌಂಟರ್ ಮೇಲೆ ಕೂತ್ಕೊಂಡ್ಬಿಟ್ಟು ನಾನು ಪಡ್ಡುನ ಹಾಕ್ತಾಯಿದ್ದೆ. ಒಂದೊಂದು ಸತಿ ಹೀಗೆ ಜಾಸ್ತಿ ಕಾಲು ನೋವು ಬಂದಾಗ ದೋಸೆ, ಚಪಾತಿ ಈ ಥರದ್ದು ಏನಾದರೂ ಇದ್ದರೆ ಕೌಂಟರ್ ಮೇಲೆ ಆರಾಮಾಗಿ ಚಕಂಬಕ್ಲು ಹಾಕ್ಕೊಂಬಿಟ್ಟು ಕೂತ್ಕೊಂಡು ಮಾಡಿಬಿಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಸಿಕ್ಕಂಗಾಗುತ್ತೆ. ಹಾಗೆ ನೋಡಿ ಬಿಸಿಲು ಕಾಣಿಸ್ತಾ ಇದೆ. ಆಫ್ಟರ್ ಸೋ ಮೆನಿ ಡೇಸ್ ಬಿಸಿಲನ್ನು ನೋಡ್ದಂಗೆ ಆಗ್ತಿದೆ. ಸೊ ತುಮಕೂರಲ್ಲಿ ಇವಾಗ ಅಷ್ಟು ಮಳೆ ಇಲ್ಲ, ಬಿಸಿಲು ಕೂಡ ಕಾಣಿಸ್ತಿದೆ. ಏನೋ ಈ ತುಂಬ ದಿನ ಆದಮೇಲೆ ಬಿಸಿಲು ಕಾಣಿಸ್ಬಿಟ್ರೆ ಏನೋ ಒಂಥರ ಖುಷಿ ಆಗಿಬಿಡುತ್ತೆ. ನಾನು ಸಬ್ಸ್ಕ್ರೈಬರ್ಸ್ನ ಕೇಳಿದೆ ಕಮ್ಯುನಿಟಿ ಟ್ಯಾಬಲ್ಲಿ. ಸೊ 24 ಅವರ್ಸ್ ಚಾಲೆಂಜು ಈ ಥರದ್ದು ಯಾವುದಾದ್ರೂ ಇದ್ದರೆ ಹೇಳಿ, ಟ್ರೈ ಮಾಡ್ತೀನಿ ಎಲ್ಲದೂ ಆ್ಯಕ್ಸೆಪ್ಟ್ ಮಾಡೋದಕ್ಕೆ ಅಂತ. ಸೊ ಅದ್ರಲ್ಲಿ ಫಸ್ಟ್ ಬಂದಿದ್ದು ನನಗೆ ಸ್ಯಾರಿ ವೇರ್ ಮಾಡಿ ಹೋಲ್ ಡೇ ಅದ್ರಲ್ಲಿ ಕೆಲಸ ಮಾಡಿ ಅಂತ. ಆ್ಯಕ್ಚುಲಿ ನನಗೆ ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ ನನಗೂ ಇದೊಂದು ಐಡಿಯಾ ಇತ್ತು, ಮಾಡಬೇಕು ಈ ಥರದ್ದು ವೀಡಿಯೋ ಅಂತ. ಸೊ ಅಟ್ ಎ ಟೈಮ್ ಸೇಮ್ ಆಗಿ ಸಬ್ಸ್ಕ್ರೈಬರ್ ಕೂಡ ಫಸ್ಟ್ ಕಮೆಂಟ್ ಅದನ್ನೇ ಮಾಡಿದ್ದಾರೆ. ಸೊ ಫಸ್ಟ್ ಕಮೆಂಟ್ನ ನಾನು ತೊಗೊಂಡು ಇವತ್ತು ಓಲ್ ಡೇ ಸ್ಯಾರಿನ ವೇರ್ ಮಾಡಿದ್ದೀನಿ. ಅಪ್ ಟು ನೈಟ್ವರೆಗೂ ಹೀಗೆ ಇರುತ್ತೆ. ಸೊ ಬೆಳಗ್ಗೆನೇ ಸ್ಯಾರಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಬಟ್ ಪ್ರಕುಲ್ ಸ್ಕೂಲೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ತಿಂಡಿ ಎಲ್ಲ ಮಾಡಿದೆ. ಸೊ ಸಾಂಬಾರು ಇನ್ನೂ ಇದಕ್ಕೋಸ್ಕರನೇ ಅಂತಲೇ ಬಾಕಿ ಉಳಿಸ್ಕೊಂಡೆ. ಬೆಳಗ್ಗೆ ಎಲ್ಲ ಕೆಲಸಗಳು ಮಾಡಿಬಿಟ್ರೆ ಮಧ್ಯಾಹ್ನ ಏನೂ ಇರೋಲ್ಲ. ಸೊ ಹಂಗಾಗಿ ಸಾಂಬಾರು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಬಂದು ಮಾಡೋಣ ಸ್ಯಾರಿಲಿ ಅಂತ. ಸೊ ಯಾವಾಗಲೂ ನಾವು 1 ಅವರ್ 2 ಅವರ್ಸ್ ಈ ಥರ ಸ್ಯಾರಿ ವೇರ್ ಮಾಡಿಬಿಟ್ಟು ಯಾವಾಗ ತೆಗಿತೀವಪ್ಪ ಅಂತ ಅನ್ಕೋತೀವಿ. ಬಟ್ ಇದೊಂಥರ ಚಾಲೆಂಜ್. ಇವಾಗಿನ ಹೆಣ್ಮಕ್ಳು ಜಾಸ್ತಿ ನಾವೆಲ್ಲ ಸ್ಯಾರಿ ವೇರ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ಇದೊಂದು 24 ಅವರ್ಸ್ ಅಂದರೆ ರಾತ್ರಿವರೆಗೂ ಅಷ್ಟೇ ಲೆಕ್ಕ. ಸೊ ನೈಟ್ವರೆಗೂ ಇರುತ್ತೆ. ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತು ಶುಕ್ರವಾರ, ಹಾಗೆ ಸೊ ಓಲ್ ಡೇ ಸೀರಿಯಲ್ ಇದ್ದಂಗೂ ಇರುತ್ತೆ ಶುಕ್ರವಾರ ಅಂತಲೂ. ತುಂಬ ಏನೋ ಕಂಫರ್ಟ್ ಇರಲ್ಲ ಗೊತ್ತು. ಎಷ್ಟೇ ಸಾಫ್ಟ್ ಸ್ಯಾರಿ ಇದ್ರೂ ನಮಗೆ ದಿನ ಅಭ್ಯಾಸ ಇರಲ್ಲ. ಸೊ ಹಂಗಾಗಿ ಕಂಫರ್ಟ್ ಇರೋದಿಲ್ಲ. ಸೊ ನೋಡೋಣ ಹೀಗೆಲ್ಲ ಕೆಲಸಗಳು ನಾವು ನೈಟ್ ವೇರ್, ನೈಟ್ ಪ್ಯಾಂಟ್, ನೈಟ್ ಶರ್ಟಲ್ಲಿ ಮಾಡ್ದಂಗೆ ಇದ್ರಲ್ಲಿ ಮಾಡೋದಕ್ಕಾಗಲ್ಲ. ಅಲ್ಲಿ ಇಲ್ಲಿ ಅದು ಇದು ಅಂತ ಕಿರಿಕಿರಿ ಆಗ್ತಾನೆ ಇರುತ್ತೆ. ಗಾಳಿ ಕಿರಿಕಿರಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಒಂಥರ 24 ಅವರ್ಸ್ ಚಾಲೆಂಜು. ಸೊ ನಿಮಗೂ ಆ ಥರದ್ದು ಯಾವುದಾದ್ರೂ ಹೇಳಬೇಕು 24 ಅವರ್ಸ್ ಸೇಯಿಂಗ್ ಎಸ್ ನಿಮಗೆ ನಾನು ಆ ಥರದ್ದು ಯಾವುದಾದ್ರೂ ಹೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೈ ಇವಾಗ
ನಾನು ಲಶಿಕಾ ಗೋಯಿಂಗ್ ಟು ಟೆಂಪಲ್. ಲಶಿಕಾನು ರೆಡಿ ಆಗಿದ್ದಾಳೆ. ಹಾಯ್ ಹಾಯ್ ಜಪ್ಪು. ದೇವಸ್ಥಾನಕ್ಕೆ ಹೋಗೋಣ. ಟೆಂಪಲ್. ಪ್ಲೇನ್ ಕಿಸ್ ಕೊಡು. ಪ್ಲೇನ್ ಕಿಸ್ ಸರಿಯಾಗಿ ಕೊಡು. ನಾಚಿಕೆ ಆಗ್ತಿದೆ. ಸೊ ಚಾಲೆಂಜ್ ಸ್ಟಾರ್ಟ್ಸ್ ನಾವು. ಇನ್ನೂ 10:30ನೇ. ಸೊ ಬೇಗ ಕೆಲಸ ಮುಗಿಸಿ ತಿಂಡಿ ಒಂದು ಮಾಡಿರೋದ್ರಿಂದ ಬೇಗ ಮುಗೀತು. ಸೊ ದೇವಸ್ಥಾನದಿಂದ ಬಂದಮೇಲೆ ಸಾಂಬಾರು ಮಾಡಬೇಕು. ಸೊ ಹಂಗಾಗಿ ಸ್ಯಾರಿ ವೇರ್ ಮಾಡಬೇಕು ಅಂತಲೇ ಬೇಗ ರೆಡಿ ಆದೆ. ಅಂದರೆ ಆಲ್ಮೋಸ್ಟ್ ಒಂದು 12 hours ನೈಟ್ವರೆಗೂ ಆಗುತ್ತೆ. ಹೋಗೋಣ ದೇವಸ್ಥಾನಕ್ಕೆ. ಬಿಸಿಲು ಬರ್ತಿದೆ, ಸ್ವಲ್ಪ ಚಳಿನೂ ಆಗ್ತಿದೆ, ಕ್ಲೌಡಿ ಕ್ಲೈಮೇಟು ಇದೆ, ಮೂರು ಥರ ಕ್ಲೈಮೇಟ್ ಇದೆ. ಸೊ ಏನೋ ಸ್ವಲ್ಪ ಸ್ಕಲ್ ಕ್ಯಾಪ್ ಎಲ್ಲ ಹಾಕ್ಕೊಂಡು ಸ್ವೆಟರ್ ಗಿಟರ್ ಹಾಕ್ಕೊಂಡು ಹೋಗಬೇಕು. ಬಾಯ್ ಮಾಡು. ಸೊ ಇವತ್ತು ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಯಾರಿ ವೇರ್ ಮಾಡಿರ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಕೆಲಸಗಳು ಕೂಡ ಮಾಡ್ತೀನಿ. ಮಾಮೂಲಿ ಹೇಗೆ ಡೈಲಿ ಮಾಡ್ತೀನಿ ಹಾಗೆ. ನೋಡೋಣ, ಇವಾಗ ಚೆನ್ನಾಗಿದೆ. ಮುಂದಕ್ಕೆ ಅದು ಒಂಥರ ನಮಗೆ ಅಭ್ಯಾಸ ಇರಲ್ವಲ್ಲ, ಒಂಥರ ಡಿಸ್ಕಂಫರ್ಟ್ ಅನಿಸ್ತಾ ಇರುತ್ತೆ. ಬಟ್ ಇದೊಂಥರ ಚಾಲೆಂಜ್ ಆಗಿ ತೊಗೊಂಡ್ರೆ ವಿಡಿಯೋ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಸೊ ನಿಮಗೂ ಯಾವುದಾದ್ರೂ ಚಾಲೆಂಜಸ್ ಮಾಡಬೇಕು ನಾನು ಅಂತ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಖಂಡಿತವಾಗ್ಲೂ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ತೀನಿ. ದೇವಸ್ಥಾನದಿಂದ ಬಂದ ತಕ್ಷಣ ಅಪ್ಪ ಕಾಲ್ ಮಾಡಿದ್ರು ಟೀಗೆ ಅಥವಾ ಕಾಫಿಗೆ. ಪ್ರತಿದಿನ ನಾನು ಹೇಳಿದೆ ಫ್ಯಾಕ್ಟ್ರಿಗೆ ಕಳಿಸ್ಬೇಕು ಅಂದ್ಬಿಟ್ಟು. ಸೊ ಹಂಗಾಗಿ ಬಂದ ತಕ್ಷಣ ಟೀಗೆ ಇಟ್ಟಿದ್ದೆ. ಅಮ್ಮ ಪೂಜೆ ಎಲ್ಲ ಮಾಡ್ತಾಯಿದ್ರು, ನಾನು ಟೀಗೆ ಇಟ್ಟಿದ್ದೆ ಅಲ್ಲಿ. ಸ್ಯಾರೀಲಿ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಅದರಲ್ಲೂ ಇದು ನಾನು ಹುಟ್ಟಿರೋದು ಸಾಫ್ಟ್ ಸ್ಯಾರಿ, ಲೈಟ್ ಯೆಲ್ಲೋ ಕಲರು. ನನಗೆ ಈ ಬ್ಲೌಸ್ ತುಂಬ ಇಷ್ಟ ಆಯಿತು. ಆಪೋಸಿಟ್ ಕಲರ್ ಡಾರ್ಕ್ ಯೆಲ್ಲೋ ಇದೆ, ಅದ್ರ ಜೊತೆಗೆ ಡಿಸೈನ್ಸ್ ಎಲ್ಲ ಇದೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಸಾಫ್ಟ್ ಸ್ಯಾರೀಸ್ ಅಂದರೆ. ಈ ಥರ ಸಾಫ್ಟ್ ಸ್ಯಾರೀಸು ಇದ್ರೆ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಯಾವಾಗಲೂ 2 hours 3 hours 4 hours ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ 5 hours ಅಷ್ಟೇ ವೇರ್ ಮಾಡಿರೋದು. ಬಟ್ ಇವತ್ತು ಈ ವಿಡಿಯೋದಲ್ಲಿ ಮಲಗೋವರೆಗೂ ಸ್ಯಾರಿ ವೇರ್ ಮಾಡಿದ್ದೀನಿ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಹಾಗೆ ಸ್ವಲ್ಪ ಡಿಸ್ಕಂಫರ್ಟ್ ಕೂಡ ಆಯಿತು, ಏನಕ್ಕಂದರೆ ನಮ್ಗೆ ಅಭ್ಯಾಸ ಇರಲ್ವಲ್ಲ. ಹಾಗಾಗಿ ನನಗಂತೂ ಆ ಸೆರಗು ಬಿಟ್ಕೊಂಡು ಒಂಥರ ಆಗ್ತಾಯಿತ್ತು. ಈ ಥರ ಸೊಂಟಕ್ಕೆ ಅದನ್ನು ಸೆರಗನ್ನ ಹಾಕ್ಕೊಂಡು ಸಿಗಿಸ್ಕೊಂಡ್ರೇ ಒಂದು ಕೆಲಸ ಮಾಡೋಕ್ಕಾಗೋದು ಸೀರೆಯಲ್ಲಿ. ಅದಕ್ಕೆ ಅನಿಸುತ್ತೆ ದೊಡ್ಡವ್ರು ಯಾವಾಗಲೂ ಸೊಂಟಕ್ಕೆ ಸಿಗಿಸ್ಕೊಂಡೇ ಇರ್ತಾರೆ ಸೆರಗನ್ನ. ಸೊ ನನಗೂ ಸ್ವಲ್ಪ ಕಂಫರ್ಟ್ ಅನಿಸ್ತಾಯಿತ್ತು ಆ ಥರ ಸೊಂಟಕ್ಕೆ ಸೆರಗು ಸಿಗಿಸ್ಕೊಂಡು ಕೆಲಸ ಮಾಡೋದಕ್ಕೆ. ಇಲ್ಲಾಂದರೆ ಅಡ್ಡಾಡಾನೆ ಬರ್ತಾ ಇರುತ್ತೆ ಸೆರಗು ಯಾವಾಗಲೂ, ಮತ್ತು ಕಂಫರ್ಟ್ ಇರಲ್ಲ ಬೇಗ ಕೆಲಸ ಮಾಡೋದಕ್ಕೆ. ಸೊ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೆ ಬಂದು. ಪಾಪುನ ಮಲಗಿಸ್ಬಿಟ್ಟು ಬಂದೆ ನಾನು. ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಸ್ವಲ್ಪ ಲೇಟಾಗೆ ಮಲ್ಕೊಂಡ್ಬಿಟ್ಲು, 12 ಆಗಿಬಿಟ್ಟಿತ್ತಾಗಲೇ. ನಾನು ಬಂದು ಅಡುಗೆ ಮಾಡಬೇಕಿತ್ತು. ಬೆಳಗ್ಗೆ ನೋಡಿದ್ರಲ್ಲ ಬರೀ ಪಡ್ಡು ಚಟ್ನಿ ಮಾತ್ರನೇ ಮಾಡಿದ್ದು. ಸೊ ಮಧ್ಯಾಹ್ನ ಸಾಂಬಾರಿಗೆ ಸ್ಯಾರೀಲಿ ಮಾಡಬೇಕು ಅಂತಲೇ ಸಾಂಬಾರನ್ನ ಉಳಿಸ್ಕೊಂಡಿದ್ದೆ. ಸೊ ಹಂಗಾಗಿ ಸಾಂಬಾರು ಮಾಡ್ತಾಯಿಲ್ಲ, ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಒಂದು ಸ್ವಲ್ಪ ಅಕ್ಕಿನ ಎಲ್ಲನೂ ನಾನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಅನ್ನಕ್ಕಿಟ್ಟೆ. ಸೊ ಅಷ್ಟರೊಳಗೆ ಅನ್ನ ಆಗೋಷ್ಟೊತ್ತಿಗೆ ಬೆಳಗ್ಗೆ ತೊಳೆದಿರೋ ಪಾತ್ರೆಗಳೆಲ್ಲ ಜೋಡಿಸಿ ಇಡ್ತಾಯಿದ್ದೀನಿ ಒಳಗೆ. ಅಲ್ಲೆಲ್ಲ ಆರ್ಗನೈಸ್ ಮಾಡಿದ್ರೇ ಪಾತ್ರೆಗಳು, ಕಿಚನ್ ತುಂಬಾ ಕ್ಲೀನಾಗಿರುತ್ತೆ. ಆ ಪಾತ್ರೆಗಳು ಜೋಡಿಸುವಾಗಲೂ ಕೂಡ ಹಂಗೆ ಸರಿ ಮಾಡ್ಕೊ ಹಿಂಗೆ ಸರಿ ಮಾಡ್ಕೊ ಇದೇ ಇರುತ್ತೆ. ಸ್ಯಾರಿದಲ್ಲಿ ಎಲ್ಲ ಹುಡುಗಿರು ಅಷ್ಟೇ, ಅದು ಸರಿ ಮಾಡ್ಕೊ ಇದು ಸರಿ ಮಾಡ್ಕೊ ಇದೇ ಕೆಲಸನೇ ಆಗೋಗಿರುತ್ತೆ ಸ್ಯಾರಿ ವೇರ್ ಮಾಡಿದಾಗ. ಅದರಲ್ಲೂ ನಾವು ಯಾವಾಗಲೂ ಅಪರೂಪಕ್ಕೆ ಉಟ್ಕೊಂಡಾಗ ಅದು ಇನ್ನೂ ಒಂಥರ ಅನ್ನಿಸ್ತಾ ಇರುತ್ತೆ, ಅದನ್ನು ಸರಿ ಮಾಡ್ಕೊ ಇದನ್ನು ಸರಿ ಮಾಡ್ಕೋ ಅಂತ. ಸೊ ಪಾತ್ರೆ ಜೋಡಿಸಿದ್ದು ಕೂಡ ಆಯಿತು. ಸೊ ಚಿತ್ರಾನ್ನದ ಜೊತೆಗೆ ನಾನು ಪಾಯಸ ಕೂಡ ಮಾಡೋಣ ಅಂತ, ಏನಕ್ಕಂದರೆ ಇವತ್ತು ಶುಕ್ರವಾರ. ಹಾಗಾಗಿ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ, ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಶಾವಿಗೆ ಖಾಲಿ ಆಗಿತ್ತು, ಹೆಸರುಬೇಳೆ ಮಾತ್ರ ಇದೆ. ಸೊ ಹಾಗಾಗಿ ಸಬ್ಬಕ್ಕಿ ಒಂದು ಸ್ವಲ್ಪ ಇತ್ತು, ಇಷ್ಟ ಆದರೆ ಸಾಕಾಗುತ್ತೆ ನಮಗೆ. ನಾವು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹೇಗೋ ಶುಕ್ರವಾರ ಸ್ವೀಟ್ ಚೆನ್ನಾಗಿರುತ್ತೆ, ಸ್ವೀಟ್ ಮಾಡಿದ್ರೆ ಒಳ್ಳೆಯದಲ್ಲ. ಹಾಗಾಗಿ ಸೊ ಇದು ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ, ಶೇರ್ ಮಾಡಿದ್ದೀನಿ. ಸೊ ಈ ಸೀರೆ ಬಂದುಬಿಟ್ಟು ತುಂಬ ಹಳೆಯ ಬ್ಲೌಸಸ್ಸು. ಆವಾಗೆಲ್ಲ ಮೆಗಾ ಸ್ಲೀವ್ಸು ಆ ಥರದ್ದೇ ಅಲ್ವಾ, ಆವಾಗೆಲ್ಲ ಟ್ರೆಂಡು. ಇವಾಗೆಲ್ಲ ಇಷ್ಟಿಷ್ಟೇ.
ಈ ಥರದ್ದು ಒಂದು ಕಾಲು ಭಾಗ ಇದೆ, 3/4 ಇರೋದು ಒಂದು ಮುಕ್ಕಾಲು ಭಾಗ, 3/4 ಅಂದರೆ ಮೊಣಕೈವರೆಗೂ ಇರೋ ಬ್ಲೌಸಸ್ ಇದೆ. ಇನ್ನು ಸ್ವಲ್ಪ ಈ ಥರದ್ದು ಹೊಲಿಸ್ಕೊಂಡಿರೋದು ಇತ್ತು. ಇವೆಲ್ಲ ತುಂಬ ಲಾಂಗ್ ಇದ್ದರೆ ಚೆನ್ನಾಗಿರಲ್ಲ ಅಂತ ಮೆಗಾ ಸ್ಲೀವ್ಸ್ ಹೊಲಿಸ್ಕೊಂಡಿದ್ದೆ. ತುಂಬ ಸಾಫ್ಟ್ ಸ್ಯಾರಿ, ಆದರೂ ಮೇಂಟೈನ್ ಕಷ್ಟ. ಸರಿ ಮಾಡ್ಕೊ, ನೆರಿಗೆ ಸರಿಗೆ ಮಾಡ್ಕೊ ಓಡಾಡೋವಾಗ. ಅದರಲ್ಲೂ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಪಾಪು ಬೇರೆ ಬಂದಿದ್ದು, 2 ವೀಲರಲ್ಲಿ ಹೋಗಿದ್ದೆ. ಅವಳು ಮುಂದೆನೇ ನಿಂತ್ಕೋಬೇಕು, ಇನ್ನೂ ಕೂತ್ಕೊಳ್ಳೋಕ್ಕಾಗಲ್ಲ, ಬಿದ್ದೋಗ್ತಾಳಲ್ವ. ಹಾಗಾಗಿ ನನಗಂತೂ ಹಿಂಸೆ ಅನಿಸ್ತಾಯಿತ್ತು. ಅವಳು ಸೀರೆ ಹಿಂಗಾಗೋಕ್ಕೂ ಅವಳು ನಿಂತ್ಕೊಂಡಿರೋದಕ್ಕೆ ಹಿಂಸೆ ಆಗ್ತಾಯಿತ್ತು. ಬಟ್ ಹಾಗೆ ಹೋಗಿ ಬಂದೆ, ಏನು ಮಾಡೋಕ್ಕಾಗಲ್ಲ. ಚಾಲೆಂಜ್ ಇಸ್ ಚಾಲೆಂಜ್ ಅಷ್ಟೇ. ಒಂಚೂರು ಗೋಡಂಬಿ ಹಾಕೋತೀನಿ, ದ್ರಾಕ್ಷಿ ಎಲ್ಲ ಏನು ಹಾಕ್ಕೊಡಲ್ಲ. ಅವೆಲ್ಲ ಇದ್ದರೆ ಏನೋ ನಮ್ಗೆ ತಿನ್ನೋಕ್ಕೆ ಒಂಥರ ಆಗುತ್ತೆ ಪಾಯಸದಲ್ಲಿ. ಪಾಯಸ ರೆಡಿ ಆಗ್ತಿದೆ, ಎಲ್ಲನೂ ಹಾಕಿದಾಯಿತು. ಹಾಗೆ ಕೆಲವರು ಸ್ಯಾರೀಲಿ ಒಂದು 2-3 ರೀಲ್ಸ್ ಮಾಡಿ ಅಂತ ಕೇಳಿದ್ದಾರೆ. ಸೊ 1 ರೀಲ್ ಮಾಡಿ, ಅದು ಎಷ್ಟೊಂದು ಟೇಕ್ಸ್ ಆದಮೇಲೆ, ಯಪ್ಪ ಫಸ್ಟ್ ಟೈಮ್ ಅಂದರೆ ತುಂಬ ಈ ಥರ ರೀಲ್ಸ್ ನಾನು ತುಂಬ ಕಡಿಮೆ, ಅಂದರೆ ವಿತ್ ವಾಯ್ಸಲ್ಲಿ, ಅಂದರೆ ವಾಯ್ಸ್ ಓವರ್ ಥರ ಸಾಂಗ್ ನಾನೇನೋ ಸುಮ್ಮನೆ ಡಬ್ ಮಾಡಿ ಆ ಥರ ತುಂಬ ಕಡಿಮೆ. ಸುಮ್ಮನೆ ವೀಡಿಯೋಸ್ ಹಾಕಿ ಅದನ್ನು ರೀಲ್ಸ್ಗೆ ಅಂತ ಆಗ್ತಾಯಿದ್ದೆ. ಸೊ ಒಂದೇನೋ ಮಾಡಿದ್ದೀನಿ, ಅದು ಹೆಂಗೆ ನಿಮ್ಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಇನ್ನೊಂದು 2-3 ಅಂತ ಹೇಳಿದ್ದಾರೆ. ಸೊ ಯಾವುದಾದ್ರೂ ಇನ್ನೊಂದು 2 ಚೆನ್ನಾಗಿರೋ ಸಾಂಗ್ ಹುಡ್ಕೊಂಡು ಮಾಡೋಣ ಅಂತ. ಸೊ ಎಲ್ಲನೂ ಶೇರ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲೇ ಶೇರ್ ಮಾಡ್ತೀನೋ ಇದರಲ್ಲೇ ಶೇರ್ ಮಾಡ್ತೀನೋ ಗೊತ್ತಿಲ್ಲ. 2ರಲ್ಲೂ, ಇನ್ಸ್ಟಾಗ್ರಾಮಲ್ಲಂತೂ ಪಕ್ಕ ಶೇರ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಆಜಾ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆ, ಅಲ್ಲೂ ಫಾಲೋ ಮಾಡಿದ್ರೆ ಹೊಸ ಫೋಟೋಸು ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಸೊ ಚಿತ್ರಾನ್ನ ರೆಡಿ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಅಮ್ಮ ನಾನು ಪಾಪು ಊಟ ಮಾಡಿದ್ದಾಯಿತು. ಲಾಸ್ಟಿಗೆ ಪಾಯಸ ಹಾಕ್ಕೊಂಡು ತಿಂತಾಯಿದ್ವಿ. ಇದು ಅಪ್ಪಂಗೆ ಕೊಡೋಣ ಅಂದ್ಬಿಟ್ಟು ಪಾಯಸ ಹಾಕ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ಸ್ವಲ್ಪ ಹೊತ್ತು ತಿಂದು ಮಲಗಿದ ಮೇಲೆ ಪ್ರಕುಲ್ನ ಕರ್ಕೊಂಡು ಬಂದು, ಸೊ ಬಂದಿದ್ದ ತಕ್ಷಣ ನಾನು ಮಾಡೋ ಕೆಲಸನೇ ಎಷ್ಟೊಂದು ಜೊತೆ ಹೇಳಿದ್ದೀನಿ, ಲಂಚ್ ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಇಡೋದು. ಏನಕ್ಕಂದರೆ ಹಾಗೆ ಇಟ್ಟರೆ ರಾತ್ರಿವರೆಗೂ ಸ್ಮೆಲ್ ಬರುತ್ತೆ. ಯಾಕಂದರೆ ದಿನ ಯೂಸ್ ಮಾಡೋ ಬಾಕ್ಸಸ್ ಎಲ್ಲ. ಹಾಗಾಗಿ ಬಂದ ತಕ್ಷಣ ಇಮಿಡಿಯೇಟ್ ಬಂದ ತಕ್ಷಣ ನಾನು ವಾಶ್ ಮಾಡಿಬಿಡ್ತೀನಿ. ಸ್ಯಾರೀಲಿ ಪಾತ್ರೆಗಳೆಲ್ಲ ವಾಶ್ ಮಾಡೋದಂದರೆ ಏನೋ ಒಂಥರ ಹಿಂಸೆ. ಅಯ್ಯೋ ಎಲ್ಲಿ ಸ್ಯಾರಿ ಗಲೀಜಾಗಿಬಿಡುತ್ತೆ ಪಾತ್ರೆ ತೊಳೆದ್ಬಿಟ್ರೆ ಅಂತ. ಮಾಮೂಲಿ ಬಟ್ಟೆ ನೈಟ್ ಪ್ಯಾಂಟ್ ಹಾಕ್ಕೊಂಡ್ರೆ ಅಷ್ಟೇನು ಗಲೀಜು ಅಂತ ಆ ಥರದ್ದೇನು ಅನಿಸಲ್ಲ ಫೀಲು. ಬಟ್ ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡಿಬಿಟ್ರೆ ಅಯ್ಯೋ ಸ್ಯಾರಿಗೆ ಎಲ್ಲಿ ಗಲೀಜಾಗಿಬಿಡುತ್ತೆ ಅಂತಲೇ ನಮ್ಮ ಹೆಣ್ಮಕ್ಳಿಗೆ ಅನಿಸ್ತಾನೆ ಇರುತ್ತೆ. ಅದಕ್ಕೆ ಜಾಸ್ತಿ ಸ್ಯಾರಿ ಉಟ್ಟೋವಾಗ ಜಾಸ್ತಿ ಕೆಲಸ ಮಾಡಲ್ಲ, ಇಲ್ಲ ಕೆಲಸ ಇದ್ದಾಗ ಜಾಸ್ತಿ ಯಾರೂ ಸ್ಯಾರಿ ವೇರ್ ಮಾಡಲ್ಲ ಅನ್ನೋದು ಇದೇ ರೀಸನ್ಗೆ. ಸೊ ಇದಾದಮೇಲೆ ಮಕ್ಕಳಿಗೆ ಹಾಲು, ನನಗೆ ಟೀ ಮಾಡ್ಕೋತಾ ಇದ್ದೆ. ಏನೋ ಒಂಥರ ಚೆನ್ನಾಗಿತ್ತು ಬೆಳಗ್ಗೆಯಿಂದ. ಫ್ರೈಡೇ ಬೇರೆ, ಶುಕ್ರವಾರ, ಏನೋ ಒಂಥರ ಲಕ್ಷ್ಮೀ ವಾರ ಅಲ್ಲ, ಸ್ಯಾರೀಲಿ ಇರೋದಕ್ಕೆ ಏನೋ ಒಂಥರ ಸಖತ್ತು ಖುಷಿ ಆಯಿತು. ಆ್ಯಂಡ್ ಅದರಲ್ಲೂ ನಾವು ಇಂಡಿಯನ್ಸ್ ಏನಾಗಿ ಹುಟ್ಟಿದ್ದೀವಿ, ಅದರಲ್ಲೂ ಸೌತ್ ಇಂಡಿಯನ್ಸ್, ಈ ನಾರ್ತ್ ಇಂಡಿಯನ್ಸು ವೇರ್ ಮಾಡ್ತಾರೆ. ಬಟ್ ಅವರು ಒಂಥರ ಡಿಫ್ರೆಂಟ್ ಸ್ಟೈಲು, ಒಂದೊಂದು ಕಡೆ ಒಂದೊಂದು ಡಿಫ್ರೆಂಟ್ ಸ್ಟೈಲು. ಬಟ್ ನಮ್ಮ ಸೌತ್ ಇಂಡಿಯಾ ಒಂದೇನೋ ಒಂಥರ ಇಂಡಿಯನ್ ಆಗಿ ಹುಟ್ಟಿರೋದಕ್ಕೆ ಏನೋ ಒಂಥರ ಹೆಮ್ಮೆ. ನಾವಿಷ್ಟು ಟ್ರೆಡಿಷನಲ್ ಆಗಿರೋ ಒಂದು ಕಂಟ್ರೀಲಿ ಹುಟ್ಟಿದ್ದೀವಿ ಅಂತ. ಈ ಸ್ಯಾರಿ ವೇರ್ ಮಾಡೋದಕ್ಕೆ ಎಷ್ಟು ಚಂದ ಅಲ್ಲ ಹೆಣ್ಮಕ್ಳಿಗೆ. ಯಾರಿಗೆ ಇಷ್ಟ ಆಗಲ್ಲ ಸ್ಯಾರಿ ವೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಈ ಥರ ಚಾಲೆಂಜ್ ನನಗೆ ಕೊಟ್ಟಿರೋದಕ್ಕೆ. ನಾನು ಕೂಡ ಅಂದ್ಕೊಂಡಿದ್ದೆ ಈ ಥರದ್ದು ಒಂದು ವಿಡಿಯೋ ಮಾಡಬೇಕು, ಸ್ಯಾರಿ ಹಾಕ್ಕೊಂಡು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಕೋಇನ್ಸಿಡೆನ್ಸ್ಲಿ ನೀವು ಕೂಡ ಅದನ್ನೇ ಹೇಳಿದ್ರಿ, ಅಕ್ಕ ಸ್ಯಾರಿ ವೇರ್ ಮಾಡಿ ಕೆಲಸ ಮಾಡಿ ಡೈಲಿ ಕೆಲಸ ಹೆಂಗೆ ಮಾಡ್ತೀರಾ ಹಂಗೆ ಮಾಡಿ ಅಂದ್ಬಿಟ್ಟು. ಸೊ ಟೀ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಚೋಣ, ಸಂಜೆ ದೀಪ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಫ್ರೆಂಡ್ಸ್, ಟೈಮ್ ಬಂದು 6:30 ಆಗಿದೆ. ನಿಜ ಬೆಳಗ್ಗೆಯಿಂದ ಒಂಥರ ಫುಲ್ ಕಾಲು ನೋವ್ತಿತ್ತು ನಂಗೆ ಸಿಕ್ಕಾಪಡೆ. ಆದರೂ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಮಧ್ಯಾಹ್ನ ರೆಸ್ಟ್ ಮಾಡಿದೆ. ಸಿಕ್ಕಾಪಡೆ ಕಾಲು ನೋವು, ಗೊತ್ತಿಲ್ಲ, ನಿಂತ್ಕೊಂಡು ಅಡುಗೆ ಮಾಡೋವಾಗ ನಿಂತ್ಕೊಂಡು ಆ ಥರ ಅನಿಸುತ್ತೆ. ಮತ್ತು ರೂಮ್ ನನ್ನ ಮೇಲಿರೋದ್ರಿಂದ ಜಾಸ್ತಿ ಓಡಾಡ್ತೀನಿ, ಮೆಟ್ಲು ಮೇಲೆಲ್ಲ ಹಂಗೆ ಜಾಸ್ತಿ, ಅದಕ್ಕೆ ಏನಾದ್ರು ಕಾಲು ನೋವು ಅನಿಸುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಕಡಿಮೆ ಆಯಿತು.
ಆ್ಯಂಡ್ ನಿಜ ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ಎಲ್ಲ ಅಮ್ಮಂದ್ರಿಗೂ. ಆ್ಯಂಡ್ ಯಾರು ಪ್ರತಿದಿನ ಸ್ಯಾರಿ ವೇರ್ ಮಾಡ್ತೀರಾ, ಸೊ ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ನಿಜ ಎಷ್ಟು ಅದನ್ನು ಸರಿ ಮಾಡ್ಕೊ, ಇದನ್ನು ಸರಿ ಮಾಡ್ಕೊ, ಹಾಂ ಅದನ್ನು ನೋಡು ಇದನ್ನು ನೋಡು, ಎಷ್ಟು ಒಂದು ಸ್ವಲ್ಪ ಕಂಫರ್ಟೇ ಇರಲ್ಲ ಕೆಲಸ ಮಾಡೋದಕ್ಕೆ. ಸೊ ಕೆಲವರು ಪ್ರತಿದಿನ ವೇರ್ ಮಾಡೋರು ಇದ್ದಾರೆ, ಅಂಥವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೂ ಡಿಸ್ಕಂಫರ್ಟ್ ಆಗ್ತಿದೆ, ಬಟ್ ಹಾಗೆ ಎಂಜಾಯ್ ಕೂಡ ಮಾಡ್ತಿದ್ದೀನಿ ನಮ್ಮ ಹಿಂದೂ ಟ್ರೆಡಿಷನ್ನು. ಸೊ ಇಷ್ಟೊತ್ತವರೆಗೂ ನಾನು ಸ್ಯಾರಿದಲ್ಲಿ ಇಲ್ಲವೇ ಇಲ್ಲ, ಯಾವ ಫಂಕ್ಷನಲ್ಲೂ ಇಲ್ಲ. ಫಂಕ್ಷನ್ ಒಂದು ಮ್ಯಾಕ್ಸಿಮಮ್ ಅಂದರೆ 4 hours ಅಷ್ಟೇ, ಬಟ್ ಇವತ್ತು ಬೆಳಗ್ಗೆಯಿಂದ ಇದ್ದೀನಿ, ಇನ್ನೂ ನೈಟ್ ಮಲಗೋವರೆಗೂ ಹೀಗೆ ಇರ್ತೀನಿ. ಸೊ ಒಂಥರ ಚೆನ್ನಾಗಿದೆ ಈ ಥರ ಚಾಲೆಂಜು ಚೆನ್ನಾಗಿದೆ, ಒಂಥರ ಖುಷಿ ಆಯಿತು. ಆ್ಯಂಡ್ ಹಾಗೆ ಸ್ವಲ್ಪ ಕಷ್ಟ ಕೂಡ ಆಯಿತು. ಈ 2 wheeler ಹೋಗೋವಾಗ ಪಾಪು ಕರ್ಕೊಂಡು, ಆಮೇಲೆ ಅಡುಗೆ ಮಾಡೋವಾಗ ಸ್ವಲ್ಪ ಕಷ್ಟ ಆಗೋಯಿತು. ಅದು ಬಿಟ್ಟರೆ ಐಮ್ ಎಂಜಾಯಿಂಗ್, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಚಾಲೆಂಜಿಂಗು, ಹಾಗೆ ಸ್ವಲ್ಪ ಕಷ್ಟ ಕೂಡ ಇತ್ತು. ಸಾಕಷ್ಟು ಜನ ಇನ್ನೂ ಏನೇನೋ ಕಮೆಂಟ್ಸ್ ಎಲ್ಲ ಮಾಡ್ತಿದ್ದೀರಾ, ಹಾಗೆ ಮಾಡಿ ಹೀಗೆ ಮಾಡಿ ಅಕ್ಕ ಅಂತ. ಖಂಡಿತವಾಗ್ಲೂ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇನ್ನೂ ಬೇರೆ ಬೇರೆ ಫನ್ನಿ ಥರ ಏನಾದರೂ ಹೇಳಿ, ಒಂದೇ ಥರ ಬೇಡ. ಎಲ್ಲರೂ ಸೀರೆ ಹಾಕ್ಕೊಳ್ಳಿ, ಮೇಕಪ್ ಮಾಡ್ಕೊಳ್ಳಿ, ಅದು ಯಾವಾಗಲೂ ಇದ್ದೇ ಇರುತ್ತೆ ಫಂಕ್ಷನ್ ಟೈಮಲ್ಲಿ. ಅದು ಬಿಟ್ಟು ಏನಾದರೂ ಫನ್ನಿಯಾಗಿ ಹೇಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಫನ್ನಿಯಾಗಿ, ನನಗೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಈ ಸ್ಯಾರಿ ಅನ್ನೋದೆಲ್ಲ ಕಾಮನ್ನೇ ಫಂಕ್ಷನಲ್ಲಿ, ಮೇಕಪ್ ಅನ್ನೋದು ಕಾಮನ್ನೇ. ಅದು ಬಿಟ್ಟು ಏನಾದರೂ ಫನ್ನಿಯಾಗಿರೋದು ಹೇಳಿ, ಚೆನ್ನಾಗಿರುತ್ತೆ. ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ಇದು ಕೂಡ ನನ್ನ ತಲೆಯಲ್ಲಿತ್ತು, ಈ ಥರ ಚಾಲೆಂಜ್, ಸ್ಯಾರಿಲಿ ಒಂದು ದಿನ ಪೂರ್ತಿ ವೇರ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಬೇಕು, ಅಡುಗೆ ಮಾಡಬೇಕು ಅನ್ನೋದು. ಸೊ ಜಸ್ಟ್ ಟೀ ಕುಡಿದಿತ್ತು, ಕೆಲವೊಂದು 2 ಸೀರಿಯಲ್ಸ್ ಇದೆ, ಅದು ನೋಡಿಬಿಟ್ಟು ದೋಸೆ ಇಟ್ಟಿದೆ, ಅದೇ ಬೆಳಗ್ಗೆ ಪಡ್ಡು ಮಾಡಿದ್ನಲ್ಲ, ಸೊ ಅದನ್ನು ದೋಸೆಗೆ ಮಾಡಬೇಕು ಅಂತ. ಸೊ ಅಷ್ಟೇ, ದೋಸೆ ಒಂದು ಮಾಡಿದ್ರೆ ಡಿನ್ನರ್ ಮುಗೀತು ಅಷ್ಟೇ. ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲೇ ಹಿಂದೆಗಡೆನೇ ದೋಸೆ ಮಾಡ್ತಾಯಿದ್ದೀನಿ. ಸೊ ಪಡ್ಡುಗೆಲ್ಲ ಕಲಸಿಟ್ಟಿದ್ದೆ, ಕ್ಯಾರೆಟು ಅದು ಇದು ಎಲ್ಲ ಹಾಕಿ ಮಾಡಿದ್ನಲ್ಲ, ಅದೇ ಇತ್ತು, ಚೆನ್ನಾಗಿರುತ್ತೆ ದೋಸೆ ತಿಂದರೆ. ಸೊ ಒಳಗಡೆ ಗಲೀಜಾಗುತ್ತೆ ಅಂತ ಹಿಂದೆನೇ ಮಾಡ್ತಾಯಿದ್ದೀನಿ. ನೈಟ್ ಡಿನ್ನರ್ಗೆ ದೋಸೆ ಮತ್ತು ಚಟ್ನಿ ಇತ್ತು, ಒಂಚೂರು ಕರ್ಡ್ ರೈಸ್ ಇತ್ತು, ಅದನ್ನೇ ತಿಂತಾ ಇದ್ದೀವಿ. ಸೊ ಹೇಗಿತ್ತು ಸ್ಯಾರಿ ವ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ದೀನಿ ಸ್ಯಾರಿಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ಕಷ್ಟಕ್ಕೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ ಮಾಡಿಬಿಡಿ, ಅಷ್ಟು ಇನ್ನೇನೂ ಇಲ್ಲ. ಸೊ ಅಷ್ಟು ಇನ್ನೇನು ಕೇಳ್ಕೊತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊಟ ಆದಮೇಲೆ ನಾನು ಮಕ್ಕಳು ಇಬ್ಬರು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ವಿ ಹಾಗೆ ಮನೆ ಮುಂದೆ. ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಕೂಡ ಬಂದಿದೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್. ಫನ್ನಿ ಯಾವುದಾದ್ರೂ ಇದ್ದರೆ ಈ ಥರ ಚಾಲೆಂಜಸ್ ಹೇಳಿ, ಚೆನ್ನಾಗಿರುತ್ತೆ ನಮಗೂ ಮಾಡೋದಕ್ಕೂ ಆ್ಯಂಡ್ ನಿಮಗೂ ನೋಡೋದಕ್ಕೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.